ಹಾಂ, ಹೌಸ್ ಸ್ಟೇಷನು ಇದೆ. ನಿಮ್ಗೆ ಬೇಕು ಅಂದರೆ ರೆಂಟಲ್ಲೂ ಬೇಕಾದ್ರೆ ತಗೊಬೋದು. ಎಲ್ಲ ಅವಕಾಶನೂ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಉದಾಹರಣೆಗೆ ನಮ್ಮ ಗಾಡೀಲಿ ಬರ್ತಾ ಇರ್ತೀರಾ, ಈ ಗಾಡಿ ನಿಮಗೆ ಕಂಫರ್ಟಬಲ್ ಇದೆ, ಆ ಡ್ರೈವರ್ ಸರ್ವಿಸ್ ಚೆನ್ನಾಗಿದೆ ಅಂದರೆ ನೀವು ಫೇವ್ರೇಟ್ ಡ್ರೈವರ್ ಅಂತೇಳಿ ನೀವು ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಚೂಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಬುಕ್ ಮಾಡೋ ಟೈಮಲ್ಲಿ ಫೇವ್ರೇಟ್ ಡ್ರೈವರ್ನ ನೀವು ಒಂದು ವೇಳೆ ನೀವು ಈಗ ನಿಜೇನೇ ಹೇಳ್ತೀನಿ ವಾಪಸ್ ಹೋಗ್ಬೇಕಾಗಿರುತ್ತೆ, ನೀವು ಯಾವುದೋ ಒಂದು ಟೈಮಲ್ಲಿ ಬುಕ್ ಮಾಡ್ತಾ ಇದ್ದೀರಾ, ಆ ಟೈಮಲ್ಲಿ ನಾನೇನಾದ್ರು ಅಲ್ಲಿದ್ದರೆ ಫಸ್ಟ್ ನನಗೆ ಬರುತ್ತೆ, ಅದು ಬೇರೆ ಯಾರಿಗೂ ಹೋಗಲ್ಲ. ಅದೇ ಇರುತ್ತೆ. ಆಮೇಲೆ ಪ್ರಿಫರೆನ್ಸ್ ನೀವು ನಾಳೆ ಏನೋ ಹೋಗ್ಬೇಕು ಬುಕ್ಕಿಂಗು, ನೀವು ಸ್ಕೆಡ್ಯೂಲ್ ಮಾಡ್ಬೋದು. ಈ ನಾಳೆ ನಾನು ಇಷ್ಟು ಗಂಟೆಗೆ ಇಲ್ಲಿಂದ ಅಲ್ಲಿ ಹೋಗ್ತೀನಿ, ಅಲ್ಲಿಂದ ಮತ್ತೆ ಇನ್ನೊಂದು ಕಡೆಗೆ ಇಷ್ಟು ಗಂಟೆಗೆ ಹೋಗ್ತೀನಿ ಅಂತೇಳಿ ನೀವೇನಾದ್ರು ಸ್ಕೆಡ್ಯೂಲ್ ಮಾಡಿಬಿಟ್ಬಿಟ್ರೆ ನಮಗೆ ಮ್ಯಾಚ್ ಮಾಡುತ್ತದು. ಆ ಸ್ಕೆಡ್ಯೂಲನ್ನು ನಮ್ಗಳಿಗೆ ಕಳಿಸುತ್ತೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿ ಓಕೆ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೂ ಡ್ಯೂಟಿ ಕನ್ಫರ್ಮ್ ಆಗುತ್ತೆ, ನಿಮಗೂ ಗಾಡಿ ಕನ್ಫರ್ಮ್ ಆಗಿಬಿಡುತ್ತೆ. ಸೊ ಈ ಥರ ಎಲ್ಲ ಇದರಲ್ಲಿ ಫೀಚರ್ ಇದೆ. ಜೊತೆಗೆ ಡ್ರೈವರ್ಗಳಿಗೆ ಇದು ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ, ಆತ ಪ್ರತಿದಿನ ಎಷ್ಟನ್ನ ದುಡಿಮೆ ಮಾಡ್ತಾನೆ ಅದನ್ನ ಲೆಕ್ಕಾಚಾರದ ಜೊತೆಗೆ ಒಂದು ವೇಳೆ ನಾವೀಗ ಡೀಸೆಲ್ ಹಾಕ್ಸ್ತೀವಿ, ಗಾಡಿ ರಿಪೇರಿ ಬಂದಿರ್ತೀವಿ, ಏನೋ ಪಂಚರ್ ಹಾಕ್ಸಿರ್ತೀವಿ, ಇಲ್ಲ ಏನೋ ಟ್ಯಾಕ್ಸ್ ಕಟ್ತೀವಿ ಇವತ್ತು, ಇಲ್ಲ ಒಂದು ಇನ್ಶೂರೆನ್ಸ್ ಯಾವುದೋ ಕೊಡ್ತೀವಿ, ಅಥವಾ ಇನ್ನೊಂದೇನೋ ಒಂದು ಗಾಡಿಯಲ್ಲಿ ಏನೋ ಸಮಸ್ಯೆ ಆಗುತ್ತೆ, ಅದಕ್ಕೆ ರೆಡಿ ಮಾಡ್ತೀವಿ ರಿಪೇರಿ. ಅದನ್ನೆಲ್ಲ ನಾವು ಈ ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದೆ. ಮಾಡಿದಾಗ ಏನಾಗುತ್ತೆ, ನಮಗೆ ಅದು ತಿಂಗಳಿಗೊಂದ್ಸಲಿ ಇಲ್ಲ ನಮಗೆ ಯಾವ್ದು ಬೇಕು ಆ ಡೇಟನ್ನು ನಾನು ಸ್ಟೇಟ್ಮೆಂಟ್ ತಗೋಬೋದು. ಆ ಸ್ಟೇಟ್ಮೆಂಟಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಈಗ ಉದಾಹರಣೆಗೆ ನಾನು 1 ತಿಂಗಳದ್ದು ಸ್ಟೇಟ್ಮೆಂಟ್ ತಗೊತೀನಿ ಅಂದ್ಕೊಳ್ಳಿ. ಇದು ಮೇ ತಿಂಗಳಲ್ವಾ, ಮೇ ತಿಂಗಳು 1ನೇ ತಾರೀಕಿಂದ ಇವತ್ತು 15ನೇ ತಾರೀಕು ಆಗಿದೆ. 1ನೇ ತಾರೀಕಿಂದ ಇವತ್ತಿನವರೆಗೂ ನನ್ನ ಸಂಪಾದನೆ ಎಷ್ಟು, ಅದ್ರ ಖರ್ಚು ಎಷ್ಟಾಯಿತು, ನನ್ನ ಆದಾಯ ಎಷ್ಟು, ಇದನ್ನು ನನಗೆ ಅನಲೈಸ್ ಮಾಡಿ ಕೊಡುತ್ತೆ. ಸೊ ಅಂದರೆ ಒಬ್ಬ ಡ್ರೈವರು, ಆಮೇಲೆ ಬಿಲ್ಲು ನನ್ನ ಹೆಸರಲ್ಲಿ, ನನ್ನ ಒಂದು ಟ್ರಾವೆಲ್ಸ್ ಹೆಸರಲ್ಲಿ ನಿಮಗೆ ಬಿಲ್ ಬರೋದು. ಈಗ ನೀವು ಯಾವುದೇ ಅಪ್ಲಿಕೇಶನ್ ಬುಕ್ಕಿಂಗ್ ಮಾಡಿದ್ರೆ ಅವ್ರ ಹೆಸರುಗಳ ಬಿಲ್ ಬರುತ್ತೆ. ಈಗ ಈ ಓಲಾ ಊಬರ್ಗಳು ಏನು ಮಾಡ್ತಾರೆ ಅಂದರೆ, ಓಲಾದೇ ಬರುತ್ತೆ, ಊಬರ್ದೇ ಬರುತ್ತೆ. ಗಾಡಿ ಓನರ್ ನಾನು, ನಮ್ದು ಬರಲ್ಲ ಅಲ್ವಾ. ಇದೊಂದು ನಮ್ಮ ಡ್ರೈವರ್ಗಳು ಅರ್ಥ ಮಾಡ್ಕೋಬೇಕು. ಓನ್ ಕಮ್ ಡ್ರೈವರ್ಗಳು ಸ್ವಂತ ಬಂಡವಾಳ ಹಾಕಿ 15 ಲಕ್ಷ 20 ಲಕ್ಷ ಬಂಡವಾಳ ಹಾಕಿರ್ತಾರೆ, ಇನ್ನೊಬ್ರ ಹತ್ರ ಆ ಡ್ರೈವರ್ ಥರ ಕೆಲಸ ಮಾಡ್ತಾ ಇರ್ತಾರೆ. ಈ ಒಂದು ಅಪ್ಲಿಕೇಶನು ಪ್ರತಿಯೊಬ್ಬ ಓನ್ ಕಮ್ ಡ್ರೈವರ್ ಸಿಂಗಲ್ ಗಾಡಿ ಇಟ್ಟಿದ್ರು ಆತ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಒಂದು ಅವಕಾಶ ಇದೆ ಇದು. ಹೌದು. ಇದನ್ನ ನಾವು ಅಪ್ಲಿಕೇಶನ್ನ ಬಳಸೋದಕ್ಕೆ ಕೇವಲ ಒಂದು ದಿನಕ್ಕೆ 20 ರೂಪಾಯಿ ಕಟ್ತೀವಿ ಅಷ್ಟೇ. ಅದರಲ್ಲಿ ನಮಗೆ ಆನ್ಲೈನ್ ಬುಕ್ಕಿಂಗಲ್ಲಿ ಬರೋ ಅವಕಾಶ ಇದ್ದರೆ ಅದು ಬರುತ್ತೆ. ಈಗ ನೀವು ಬುಕ್ ಮಾಡಿದಾಗ ನಮ್ಗೆ ಬರುತ್ತೆ. ಇಲ್ಲ ನಮ್ಗೆ ಯಾವುದೋ ಒಂದು ಬುಕ್ಕಿಂಗ್, ಈಗ ನೀವು ಬೇರೆ ಯಾವುದೆಲ್ಲ ಬುಕ್ ಮಾಡಿದ್ದೀರಾ, ನಾನು ಇದ್ರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಈ ಲೆಕ್ಕಾಚಾರ ನನಗೆ ಇದ್ರಲ್ಲಿ ಸಿಗುತ್ತೆ. ನನಗೆ ನೀವು ನಿಮ್ಮ ಹತ್ರ ಅದೇ ದುಡ್ಡೇ ತೊಗೊತೀನಿ ನಾನು, ಬಟ್ ನನಗೆ ಲೆಕ್ಕಾಚಾರ ಇಲ್ಲಿ ಸಿಗುತ್ತೆ ನನಗೆ. ಕಂಪ್ಲೀಟ್ ಒಬ್ಬ ಅಕೌಂಟೆಂಟ್ ಏನು ಕೆಲಸ ಮಾಡ್ತಾರೋ ಅಷ್ಟು ಕೆಲಸ ಇದೇ ಮಾಡಿಬಿಡುತ್ತೆ ಅಪ್ಲಿಕೇಶನ್. ನಮ್ಮ ಕೆಲಸ ಏನಪ್ಪ ಅಂದರೆ ಡ್ಯೂಟಿನ ಸ್ಟಾರ್ಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ನಾನು ಖರ್ಚು ಮಾಡಿದ್ದೀನ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಅವಾಗೇನಾಗುತ್ತೆ, ಸಾಯಂಕಾಲನೋ ಇಲ್ಲ ನಾ 1 ತಿಂಗಳು ಬಿಟ್ಟು ಇಲ್ಲ 1 ವರ್ಷ ಬಿಟ್ಬಿಟ್ಟು ನಾನು ತೆಗೆದು ನನ್ನ ರಿಪೋರ್ಟ್ ತೆಗೆದು ನೋಡಿದ್ರೆ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ, ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ಯಾವ್ಯಾವುದಕ್ಕೆ ಯಾವಾಗ ಖರ್ಚು ಮಾಡಿದ್ದೀನಿ, ನನ್ನ ಉಳಿತಾಯ ಎಷ್ಟು, ಲಾಭ ಎಷ್ಟು. ಇನ್ನು ದುಂದು ವೆಚ್ಚ ಏನಾರು ಮಾಡಿದರೆ ಆ ದುಂದು ವೆಚ್ಚ ಅಂದರೆ ಈಗ ರಿಪೇರಿ ಆಗಿರುತ್ತೆ, ಈ ರಿಪೇರಿ ನಾನು ಇವತ್ತು ಮಾಡಿಸಿದ್ದೆ, ಆಮೇಲೆ ದಾಖಲಾತಿ ಸಿಗುತ್ತಲ್ಲ. ಈಗ ನಾವು ಬೇರೆ ಏನೋ ಮಾಡಿಸ್ಕೊಂಡು ಹೋಗ್ಬಿಟ್ಟು ದುಡ್ಡೇನೋ ಕೊಡ್ತೀವಿ, ರಿಪೇರಿನ ಮಾಡಿಸ್ತೀವಿ, ನಾವು ಎಲ್ಲೂ ಅದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ಳೋಕ್ಕೂ ಹೋಗೋದಿಲ್ಲ, ಎಷ್ಟೋ ಜನ ಹೋಗಲ್ಲ. ಇದರಲ್ಲಿ ಎಲ್ಲ ಇದೆಯಲ್ಲ. ನೋಡಿ, ನಾನು ಇದರಲ್ಲಿ ಸ್ಟಾರ್ಟ್ ಮಾಡಿ ಬಿಲ್ ಕೊಟ್ಟರೆ ನಿಮಗೆ ಜೈ ಬಜಾರ್ ಅಂಗಿ ಕ್ಯಾಬ್ಸ್ ಅನ್ನೋ ಹೆಸರಲ್ಲಿ ಬಿಲ್ ಬರುತ್ತೆ. ಅದಕ್ಕೆ ನಾನೇ ಓನರು, ಪ್ರೊಪ್ರೈಟ್ರು. ಈಗೇನಾಯಿತು, ನಾನು ವರ್ಷಕ್ಕೊಂದ್ಸಲಿ ನಾನು ಅದನ್ನು ಆಡಿಟಿಂಗ್ ಕೊಡ್ತೀನಿ. ಆಡಿಟಿಂಗ್ ಕೊಟ್ಬಿಟ್ಟು ನನ್ನ ಬಿಸ್ನೆಸ್ ಇಷ್ಟ ಆಗಿದೆಯಪ್ಪ ಅಂತ ಹೇಳಿ ನಾವು ಆಡಿಟ್ರಿಗೆ ಹೇಳ್ತೀನಿ. ಅವ್ರೇನು ಮಾಡ್ತಾರೆ, ನೋಡಪ್ಪ ಇಷ್ಟು ಸಂಪಾದನೆ ನೀನು ಇಷ್ಟೇ ಖರ್ಚು ಮಾಡಿದೆ ಅನ್ನೋ ಲೆಕ್ಕ ಅದೇ ಇರುತ್ತಲ್ಲ, ಒಂದೇ ಸಲ ಅದು PDF ಕಳಿಸ್ಬಿಡ್ತೀನಿ ಅವ್ರಿಗೆ. ಅದರಲ್ಲೇ ಡೀಟೇಲ್ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಇಷ್ಟು ಇದಕ್ಕೆ ಖರ್ಚಾಗಿದೆ, ಇವ್ರ ಸಂಪಾದನೆ ಊಟಕ್ಕೆ ಇಷ್ಟು ಖರ್ಚಾಯಿತು, ಡೀಸೆಲ್ಗೆ ಇಷ್ಟು ಖರ್ಚಾಯಿತು, ಗಾಡಿ ರಿಪೇರಿಗೆ ಇಷ್ಟ ಆಯಿತು. ಹೋಗೋದೇ ಬೇಡ, ಎಲ್ಲ ಅದೇ ಕೆಲಸ ಮಾಡ್ಬೋದು. ಕರೆಕ್ಟು. ಈ ರೀತಿಯಾಗಿ ಇರುವಂಥ ಅಪ್ಲಿಕೇಶನು ಇದು. ಕೇವಲ ಒಬ್ಬ ಕಸ್ಟಮರ್ನ, ಡ್ರೈವರ್ನ ಕನೆಕ್ಟ್ ಮಾಡೋ ಕಸ್ಟಮರ್ ಇದು ಅಪ್ಲಿಕೇಶನ್ ಅಲ್ಲ. ಇದು ಒಬ್ಬ ಡ್ರೈವರನ್ನ ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಬಳಸೋಕೆ ಇರುವಂಥ ಅಪ್ಲಿಕೇಶನ್ ಇದು. ಎಷ್ಟೋ ಜನ ಅಪ್ಲಿಕೇಶನ್ ಈ ಓಲಾ ಊಬರ್ ಬುಕ್ಕಿಂಗ್ ಬರುತ್ತೆ ಜಾಸ್ತಿ ಅಂತ ಅಂತಾರೆ, ಆದ್ರೆ ಅವರು ಇವ್ರನ್ನ ಗುಲಾಮ್ರಾಗಿ ನೋಡ್ತಾ ಇದ್ದಾರೆ ಹೊರತು ನಮ್ಮನ್ನ ಓನರ್ನಾಗಿ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ, ನಮ್ಮನ್ನು ಕೊಡೋದಿಲ್ಲ ಅವರು. ಹೌದು. ನಾನು ಇದನ್ನ ನಮ್ಮ ಡ್ರೈವರ್ಗಳಿಗೆ ಎಷ್ಟೋ ಸಲ ಹೇಳ್ತೀನಿ. ಎಲ್ಲ ಡ್ರೈವರ್ಗಳು ಸ್ವಲ್ಪ ಹೆಂಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಇದರಲ್ಲಿ ಬುಕ್ಕಿಂಗ್ ಬರುತ್ತಾ ಅಂತ ಕೇಳ್ತಾರೆ. ಬುಕ್ಕಿಂಗ್ ಬರುತ್ತಪ್ಪ, ಕರೆಕ್ಟು, ಎಲ್ಲಾದ್ರಲ್ಲೂ ಬುಕ್ಕಿಂಗ್ ಬರುತ್ತೆ, ಬಟ್ ನಮ್ಮ ಅಪ್ಲಿಕೇಶನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ನಮ್ಮ ಡ್ರೈವರ್ಗೆ ಹೇಳ್ತೀನಿ. ಅದನ್ನ ಸ್ವಲ್ಪ ನಾವು ಹೇಳೋದನ್ನ ಸ್ವಲ್ಪ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಹೌದು ಈ ಅಪ್ಲಿಕೇಶನ್ ಕೇವಲ ದುಡಿಮೆಗೆ ಅಷ್ಟೇ ಅಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ಮಾಡೋದಕ್ಕೆ ಈ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಅನ್ನೋದನ್ನ ಇವ್ರು ಅರ್ಥ ಮಾಡ್ಕೊಂಡ್ಬಿಟ್ರು ಅಂದ್ರೆ
ಪ್ರತಿದಿನ ಅವ್ರು ಯಾವ್ದ್ರಲ್ಲಾರ ಡ್ಯೂಟಿ ಮಾಡ್ಕೊಳ್ಳಿ ಮೇಡಮ್. ಈಗ ನೀವು ನನಗೆ ಯಾವ್ದೋ ಬೇರೆ ಅಪ್ಲಿಕೇಶನ್ ಬುಕಿಂಗ್ ಮಾಡಿದಿರಾ, ನನ್ಗೇನಾಗಬೇಕು ಬಂತು, ನಾನು ತಗೊಂಡಿದ್ದೀನಿ, ಅವ್ನಿಗೂ ನಾನು ದುಡ್ಡು ಕೊಡ್ತಾ ಇದ್ದೀನಿ ದಿನಕ್ಕೆ 45 ರೂಪಾಯಿ. ಅವರು ದುಡಿಮೆ ಬುಕಿಂಗ್ ಮಾತ್ರ ಕೊಡ್ತಾನೆ ಅಷ್ಟೇ. ನೋಡಿ ಈ ತರ ಈಗ ಆಡಿಟರ್ ಬೇಕು, ನಾನು ಆಡಿಟರ್ ಕೆಲಸ ಇದೇ ಮಾಡುತ್ತಲ್ಲ. ಮತ್ತೆ ಒಬ್ಬ ಅಕೌಂಟೆಂಟ್ಸ್ ಇಲ್ಲ ನನ್ನ ಹತ್ರ, ಅದೇ ವರ್ಕ್ ಮಾಡುತ್ತೆ. ಬಿಲ್ ಕೊಡಬೇಕು, ನನ್ನ ಹತ್ರ ಇದಿಲ್ಲ, ಅಪ್ಲಿಕೇಶನ್ ಇಲ್ಲ, ಅದೇ ಬಿಲ್ ಕೊಡುತ್ತೆ. ಆಟೋ ಡ್ರೈವರ್ ಮಾಡ್ಬೋದು. ಹೌದು ಹೌದು, ಆಟೋನು ಇದೆ. ಕರೆಕ್ಟ್, ಖಂಡಿತ. ಅರ್ಥ ಮಾಡ್ಕೊಳ್ಳೋರು ಮಾತ್ರನೇ ಯೂಸ್ ಮಾಡ್ತಾ ಇರೋದು ಇದನ್ನ. ಸುಮ್ನೆ ಎಲ್ಲಾರು ನನ್ಗೆ ಬುಕಿಂಗ್ ಬರುತ್ತಾ ಅನ್ನೋರಿಗೆ ನಾವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ನನ್ಗೆ ಇಲ್ಲಪ್ಪ, ನಂಗೆ ಇದ್ರಲ್ಲಿ ಬುಕಿಂಗ್ ಬರಲ್ಲ. ಬಟ್ ಇದು ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡು. ಫಸ್ಟ್ ಯೂಸ್ ಮಾಡಿದ್ಮೇಲೆ ಹಿಂಗೆ ಅರ್ಥ ಆಗುತ್ತೆ. ಆವಾಗ ನೀನೇ ಹೇಳ್ತೀಯ ನಂಗೆ ಬುಕಿಂಗ್ಗೆ ಬೇಡಪ್ಪ, ನಂಗೆ ಇದ್ರಲ್ಲಿ ನನ್ಗೆ ಈಗ ಆಲ್ರೆಡಿ ಯಾವ್ದ್ರಲ್ಲ ಬುಕಿಂಗ್ ಬರ್ತದೆ, ನಾನು ತಗೊಂತೀನಿ, ನಾನು ಸ್ಟಾರ್ಟ್ ಮಾಡ್ತೀನಿ, ನಾನು ಕ್ಲೋಸ್ ಮಾಡ್ತೀನಿ ಅಷ್ಟೇ. ಸ್ಟಾರ್ಟ್ ಮಾಡಿ ಕ್ಲೋಸ್ ಮಾಡಿದ್ ಲೆಕ್ಕ ಸಿಕ್ತು. ನೀನು ಯಾರೋ ಒಬ್ಬ ಆಡಿಟರ್ ಕೇಳ್ತಾನೆ, ಯಾವತ್ತೋ ಬ್ಯಾಂಕಲ್ಲಿ ಯಾವ್ದು ಕೇಳ್ತಾರೆ. ಈಗ ನಮ್ಮ ಅಕೌಂಟ್ಗೆ ಈಗ ನಮ್ಮವ್ರಿಗೆ ಒಂದಷ್ಟೇನೋ ಗೊತ್ತಿಲ್ಲ. ನಮ್ಮ ಆಟೋ ಡ್ರೈವರ್ ಆಗಲಿ ಕ್ಯಾಬ್ ಡ್ರೈವರ್ ಆಗಲಿ ಪ್ರತಿದಿನ ಅವರು ಅವ್ರ ಅಕೌಂಟ್ಗೆ 3,000 ಹಾಕ್ಸ್ಕೊಂತಾರೆ ಸರ್, ಹಾಕೋಸ್ಕೊತಾ ಇದ್ದಾರೆ ಮೇಡಮ್ ಅವರು. ಎಕ್ಸಾಂಪಲ್ಗೆ ಈಗ ನೀವು 350 ಕೊಟ್ರಾ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಡ್ಯೂಟಿ ಮಾಡಿದ್ರೆ ಒಂದು ಡ್ಯೂಟಿ ಮಾಡ್ತೀನಿ, ಅಲ್ಲಿ ಎಷ್ಟಾಯ್ತು? 3,500 ದುಡ್ಡು ಆಯ್ತು. ತಿಂಗಳಿಗೆ ಎಷ್ಟಾಯ್ತು? 90,000, 1,05,000 ಆಯ್ತು. ಹೌದಾ? ಈಗ 1,05,000 ರೂಪಾಯಿಗೆ ಯಾರಾದ್ರೂ ಒಬ್ರು ಲೆಕ್ಕಾಚಾರ ಕೇಳಿದ್ರೆ ಏನಂತ ಕೊಡ್ತಾರೆ ಇವರು? ನಾನು ಓಲಾದಲ್ಲಿ ಮಾಡಿದೆ, ನಾನು ಊಬರಲ್ಲಿ ಮಾಡಿದೆ, ನಮ್ಮ ಯಾತ್ರೆಯಲ್ಲಿ ಮಾಡಿದೆ, ರ್ಯಾಪಿಡಲ್ಲಿ ಮಾಡಿದೆ. ಹೌದು, ಕರೆಕ್ಟಪ್ಪ. ಈಗ ನಮ್ದು ಇಲ್ಲಿ ಸ್ಟೇಟ್ಮೆಂಟ್ ತೆಗೆದ್ರೆ ಮೇಡಮ್, ನಮ್ಮ ಯಾತ್ರೆ ಆಗಲಿ, ಓಲಾ ಆಗಲಿ, ಊಬರ್ ಆಗಲಿ, ನನಗೆ 2-3 ತಿಂಗಳದೇ ಕೊಡೋದವ್ರು. ಅದು ಏನು ಫುಲ್ ಸ್ಟೇಟ್ಮೆಂಟ್ ಕೊಡಲ್ಲ. ಆ ಒಂದು ಅಪ್ಲಿಕೇಶನ್ ಬರೀ ಟ್ರಿಪ್ ಡೀಟೇಲ್ಸ್ ಮಾತ್ರ ಕೊಡ್ತಾನೆ. ಅದನ್ನ ನಾನು ಒಂದೊಂದೇ ಓಪನ್ ಮಾಡ್ಬೇಕು. ಆದ್ರೆ ನಂದು ಈ ಒಂದು ಟೌನರ್ ಅಪ್ಲಿಕೇಶನ್ ಹಂಗಲ್ಲ. ಒಂದ್ಸಲ ನಾನು ಸ್ಟೇಟ್ಮೆಂಟ್ ತಗೊಂಡ್ಬಿಟ್ರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದೆ, ಎಷ್ಟು ಗಂಟೆಗೆ ಕ್ಲೋಸ್ ಮಾಡಿದೆ, ದುಡ್ಡು ಎಷ್ಟಾಯ್ತು, ಆಮೇಲಿಂದ ನನ್ನ ಅನಲೈಸ್ ಇರುತ್ತಲ್ಲ, ಖರ್ಚು ಎಷ್ಟಾಯ್ತು, ಎಲ್ಲ ಲೆಕ್ಕ ಕೊಡುತ್ತದು. ಬೇರೆ ಅಪ್ಲಿಕೇಶನ್ ಅಲ್ಲಿ ನಿಮಗೆ 3 ತಿಂಗಳು ಮುಂಚಿತವಾಗಿ ಇರೋದು ಯಾವುದು ಕೊಡಲ್ಲ. ಇಲ್ಲ, ನನಗಿದು ಅಪ್ ಟು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತಾನೆ ಈ ಟೌನರ್ ಅಪ್ಲಿಕೇಶನ್ ಅಷ್ಟು ಅದು ಸಾಧ್ಯ ಆದ್ರೆ 5 ವರ್ಷ ಆಗಲಿ 5 ವರ್ಷಕ್ಕೂ ಕೊಡುತ್ತೆ ಸ್ಟೇಟ್ಮೆಂಟ್. ಈಗ ನಾವು ಪ್ರತಿ ವರ್ಷ ನಾವು ಆಡಿಟಿಂಗ್ ಮಾಡ್ಬೇಕಾದ್ರೆ ಏಪ್ರಿಲ್ 1ನೇ ತಾರೀಕಿಂದ ಮಾರ್ಚ್ 31 ಮಾಡ್ತೀವಿ. ಸೊ ಅದನ್ನ ನಾನು ಒಂದೇ ಕ್ಲಿಕ್ ಅಲ್ಲಿ ನಾನು ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡ್ಕೊತೇನೆ. ಮಾಡ್ಕೊಂಡು ನಾವು ನಮ್ಮ ಇವ್ರಿಗೆ ಆಡಿಟರ್ ಕೊಡ್ತೀವಿ. ಈಗ ನಾನು 1 ತಿಂಗಳಿಗೆ ನಾನು 1 ಲಕ್ಷ ರೂಪಾಯಿ ನಾನು ಸಂಪಾದನೆ ಮಾಡ್ತೀನಿ ಅಂದ್ರೆ ಇದಕ್ಕೆ 12 ತಿಂಗಳಿಗೆ 12 ಲಕ್ಷ ದುಡ್ಡು ಆಯ್ತಲ್ಲ ಮೇಡಮ್. ನಾನೊಬ್ಬ GST ಹೋಲ್ಡರ್ ಆಗಬೇಕು ಅಂದ್ರೆ 20 ಲಕ್ಷದ ಮೇಲೆ ಆಗಬೇಕು. ನಾನು ಇನ್ನೂ 20 ಲಕ್ಷದ ಒಳಗಡೆ ಇದ್ದೀನಿ, ನಾನು ಸ್ಮಾಲ್ ಬಿಸ್ನೆಸ್ ಮ್ಯಾನು. ನಾನು ಅದೇ 12 ಲಕ್ಷ ರೂಪಾಯಿ ಲೆಕ್ಕನ ನಾನು ತೋರಿಸ್ಬಿಟ್ಟು ಸರ್ಕಾರಕ್ಕೆ, ಈಗ ನಾನು ಡೀಸೆಲ್ ಹಾಕ್ಸಿದ್ದೀನಿ ಅಂದ್ರೆ 1,000 ಡೀಸೆಲ್ ಹಾಕಿದ್ರೆ ನನಗೆ 180 ರೂಪಾಯಿ ಟ್ಯಾಕ್ಸ್ ಕಟ್ ಮಾಡ್ತಾರೆ, 18% GST. ನಾನು ಆ ಲೆಕ್ಕನ ನಾನು ಬೇಕು ಅಂದ್ರೆ ನಾನು ರಿಟರ್ನ್ IT ರಿಟರ್ನ್ ಮಾಡ್ಕೊಂಡ್ರೆ ನನಗೆ ಅದೇ ದುಡ್ಡು ವಾಪಸ್ ಬರುತ್ತಲ್ಲ ಮೇಡಮ್. ನಮ್ಮ ಡ್ರೈವರ್ಗಳಿಗೆ ಇದೆಲ್ಲ ಗೊತ್ತೇ ಇಲ್ಲ. ನಾವು ಖಂಡಿತ ನಾನು ಅದೇ ಈಗ ನಾವು ನಮ್ದು ಬರುತ್ತಲ್ಲ ಮೇಡಮ್. ಪ್ರತಿ ವರ್ಷ ನಾನು ಆಡಿಟಿಂಗ್ ಮಾಡಿಸ್ತೀನಿ, ನಂದು IT ರಿಟರ್ನ್ ಮಾಡಿಸ್ತೀನಿ. ನಾನು 3,500 4,000 ರೂಪಾಯಿ ನಂಗೆ ರಿಟರ್ನ್ ಬರುತ್ತೆ. ಸೊ ನಾನು ಅದಕ್ಕೆ ನಂದು ರೇಷನ್ ಕಾರ್ಡ್ ಇತ್ತು, ನಮ್ಮಮ್ಮ ನಾನು ನಮ್ಮ ಮಿಸ್ಸಸ್ ಎಲ್ಲರೂ ಆ ಹೆಸರಲ್ಲಿ ಇದ್ರು. ನಾನೇ ಅದನ್ನ ಹೆಸರನ್ನ ತೆಗಿಸ್ಬಿಟ್ಟೆ ರೇಷನ್ ಕಾರ್ಡಲ್ಲಿ, ನಮ್ಮ ಅಮ್ಮನ ಹೆಸರಲ್ಲಿ ಇರೋದನ್ನ ಜೊತೆಲಿ ಇರೋದನ್ನ. ಯಾಕಂದ್ರೆ ಅವ್ರದ್ದು ಇನ್ಕಮ್ ಇಲ್ಲ, ಅವ್ರದ್ದು ಪಾಪ ಅವರು ರೋಡ್ ಸೈಡಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಅದು ಬಡವರು ಆಕ್ಚುಲಿ ಈಗ ರೇಷನ್ ಕಾರ್ಡ್ ಇದ್ರೂ ನಮಗೆ ಪ್ರಯೋಜನ ಇಲ್ಲ ಮೇಡಮ್. ನೀವು ಹಾಸ್ಪಿಟ್ಲಿಗೆ ಹೋಗ್ತೀನಿ ಔಷಧಿ ತಗೋತೀನಿ ಅಂತೀರಾ, ಅವರೆಲ್ಲ ಚೀಟಿ ಬರ್ದು ಹೊರಗಡೆ ಕಳಿಸ್ತಾರೆ, ಅಲ್ಲಿ ಫ್ರೀ ಸಿಗಲ್ಲ. ಈಗ ರೇಷನ್ ಕಾರ್ಡ್ ಇದೆ, ನಮ್ಮ ಹತ್ರ ಮನೆ ಇಲ್ಲ, ಮನೆ ಕೊಡಿ ಅಂತ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಸಿಗಲ್ಲ. ಅದು ಯಾರೋ MLA ಕಡೆಯವ್ರಿಗೋ ಯಾವನೋ ಕಡೆಯವ್ರಿಗೋ ಅವ್ರಿಗೆ ಸೈಟ್ಗಳನ್ನ ಕೊಡ್ತಾರೆ. ಮತ್ತು ನಮಗೆ ರೇಷನ್ ಕಾರ್ಡ್ ಇಟ್ಟರೆ ಪ್ರಯೋಜನ ಏನು ಬಂತು? ಆಪರೇಷನ್ ಅಂತ ಹೋಗ್ತೀರಾ, ಅಲ್ಲೂ ಕೂಡ ದುಡ್ಡು ಕೇಳ್ತಾರೆ. ಮತ್ತೆ ಇನ್ಯಾಕೆ ಬೇಕು ನಂಗೆ ರೇಷನ್ ಕಾರ್ಡು? ಅದಕ್ಕೆ ನಾನೇ ಮಾಡ್ಬಿಟ್ಟೆ, ಆ ರೇಷನ್ ಕಾರ್ಡಿಂದ ಕ್ಯಾನ್ಸಲ್ ಮಾಡ್ತೀವಿ. ಪ್ರತಿ ವರ್ಷ ಆಡಿಟಿಂಗ್ ಏನು ರಿಪೋರ್ಟಲ್ಲಿ ಅಥವಾ ನಂದು IT ರಿಟರ್ನ್ ಏನು ಮಾಡ್ತೀನಿ, 3 ವರ್ಷಕ್ಕೊಂದ್ಸಲ ಅದನ್ನ ತಗೊಂಡೋಗಿ, ಅಥವಾ ನನಗೆ ಏನಾದ್ರು ಲೋನ್ ಬೇಕು ಅಂತಂದ್ರೆ ನನಗೆ ಬ್ಯಾಂಕ್ಗಳಲ್ಲಿ ಲೋನ್ ಕೊಡ್ತಾರೆ, ತಗೊಂತೀನಿ. ನಾನು ಬಿಸ್ನೆಸ್ ಏನು ಬೇಕೋ ನಾನು ಮಾಡ್ಕೊತೀನಿ. ಬಟ್ ನಮ್ಮ ಡ್ರೈವರ್ಗಳಿಗೆ ಇದ್ರ ಮಾಹಿತಿಗಳು ಇಲ್ಲ. ನಾವು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮನ್ನ ಹುಚ್ಚರು ಅಂತ ತಿಳ್ಕೊತಾರೆ. ಇಷ್ಟೆಲ್ಲ ಹೇಳ್ತೀವಲ್ಲ, ನಮ್ಮನ್ನೇ ಹುಚ್ಚರು ಮಾಡ್ಬಿಡ್ತಾರೆ. ಇವಾಗ ಅವೆಲ್ಲ ಯಾರು ಹೇಳ್ತಾರೆ ಅಂತ. ಬಟ್ ಅವ್ರದೇ ಅಕೌಂಟ್ನ ಒಂದ್ಸಲ ಸ್ಟೇಟ್ಮೆಂಟ್ ತೆಗಿಯಕ್ಕೆ ಹೋಗ್ತೀನಿ ಅಂದ್ರೆ ಅವರು ಫೋನ್ ಪೇನಲ್ಲಿ ಊಟ ತಿಂಡಿ ಕಾಫಿ, ಕೊನೆ ಎಷ್ಟೋ ಸಲ ಟಾಯ್ಲೆಟ್ಗೂ 5 ರೂಪಾಯಿನ ಸ್ಕ್ಯಾನೇ ಮಾಡ್ತಾರೆ. ಸೊ ಬ್ಯಾಂಕ್ ಅಕೌಂಟು ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತದೆ. ನೀನು ಬಂದಿದ್ದ ದುಡ್ಡು ಅಬ್ಸರ್ವ್ ಮಾಡುತ್ತೆ, ಹೋಗಿದ್ದ ದುಡ್ಡು ಅಬ್ಸರ್ವ್ ಮಾಡುತ್ತೆ. ಯಾವತ್ತಾರು ಒಂದ್ ದಿವಸ ಇನ್ಕಮ್ ಟ್ಯಾಕ್ಸ್ ಅವರು ಒಂದು ಈಗೆಲ್ಲ ಮೊನ್ನೆ ಎಲ್ಲ ರೋಡ್ ಸೈಡ್ ಅಲ್ಲಿ ಇರೋರಿಗೆ ಒಂದು ಕೊಟ್ರು ನೋಟಿಸು. ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆಲ್ಲ ನೋಟಿಸ್ ಕೊಟ್ರು, ಇಷ್ಟು ಲಕ್ಷ ನೀವು ಕಟ್ಟಬೇಕು ಅಂತ. ಯಾಕೆ ಕೊಟ್ರು ಅಂದ್ರೆ ಅವ್ರು ಯೂಸ್ ಮಾಡ್ತಾ ಇದ್ದಂತ UPI ಐಡಿಗಳು ಏನಿದ್ವಲ್ಲ, ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಯ್ತು. ನಾನಾದ್ರೂ ನಾನು 3,000 ಹೇಳ್ತಾ ಇದ್ದೀನಿ. ರೋಡ್ ಸೈಡ್ ಅಲ್ಲಿ ಇರೋರು, ಇದು ಸತ್ಯ, ಇದು ರೋಡ್ ಸೈಡ್ ಅಲ್ಲಿ ಇರೋರು ಒಂದ್ ದಿನಕ್ಕೆ 5,000 ವ್ಯಾಪಾರ ಮಾಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಇನ್ ಕೆಲವರು 10,000 ವ್ಯಾಪಾರ ಮಾಡ್ತಾರೆ. ಅಲ್ಲಿಗೆ ಎಷ್ಟು ಲಕ್ಷ ದುಡ್ಡು ಆಯ್ತು ಒಂದು ತಿಂಗಳಿಗೆ. ಮತ್ತೆ ಆ ದುಡ್ಡನ್ನ ಲೆಕ್ಕ ಹಾಕ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಹಾಕಲ್ವಾ, ಕಮರ್ಷಿಯಲ್ ಟ್ಯಾಕ್ಸ್ ಅವರು? ಈಗ ನಮ್ದು ಅದೇ ತರ ಆಗುತ್ತೆ. ಯಾಕಂದ್ರೆ ನಾವೆಲ್ಲರೂ ಓಲಾ ಊಬರ್ ಡ್ಯೂಟಿ ಮಾಡ್ತಾರೆ. ಈಗ ನೀವು ದುಡ್ಡು ಕೊಟ್ಟರು ಫೋನ್ ಪೇನೇ ಮಾಡ್ತೀರಾ, ಎಲ್ಲ ದುಡ್ಡು ನನ್ನ ಅಕೌಂಟ್ಗೆ ಹೋಗ್ತಾ ಇದೆ ಅಂದ್ರೆ ಯಾರೋ ಒಬ್ರು ನನ್ನ ಮಾನಿಟರ್ ಮಾಡ್ತಾನೆ ಇದ್ದಾರೆ, ಟ್ಯಾಕ್ಸ್ ಅವರು, ಇನ್ಕಮ್ ಟ್ಯಾಕ್ಸ್ ಅವರು. ಇವತ್ತಿಲ್ಲ ಅಂದ್ರೆ ಇನ್ನೊಂದು 10 ವರ್ಷ ಬಿಟ್ಬಿಟ್ಟು
ನೋಡಪ್ಪ ನಿಂದು ಈ ಒಂದು ಅದೇ ಪಾನ್ ಕಾರ್ಡ್ ಅನ್ನ ಡೀಟೇಲ್ಸ್ ತಗೊಂಡು ಅವ್ರೇನಾದ್ರು ಎನ್ಕ್ವೈರಿ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಮುಂದೊಂದ್ ದಿನ ನೋಡು ನೀನ್ ಇಷ್ಟು ಸಂಪಾದನೆ ಮಾಡಿದ್ಯಾ, ನೀನ್ ಸರ್ಕಾರಕ್ಕೆ ನೀನ್ ತೆರಿಗೆ ಕಟ್ಟಿಲ್ಲ, ನೀನ್ ಇದನ್ನ ಕಟ್ಟು ಅಂತ ಏನಾದ್ರು ಹೇಳಿದ್ರೆ ಅವತ್ತು ನಾನು ತಲೆ ಕೊಡಲೇಬೇಕಾಗುತ್ತೆ. ಅದಕ್ಕೆ ನಾವು ಇದ್ದಾಗ್ಲೇನೆ ನಾವು ಪ್ರತಿ ವರ್ಷ ಆಡಿಟಿಂಗ್ ಮಾಡ್ಕೊಂಡು ಅಥವಾ ಐ ಟಿ ರಿಟರ್ನ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಬಿಸ್ನೆಸ್ ಮ್ಯಾನ್ ಆಗಿ ಲೀಗಲ್ ಆಗಿ ಉಳ್ಕೊಂಡ್ಬಿಡ್ತೀವಿ. ಹಾ, ಈಗ ನನ್ನೊಂದು ಐಡಿಯಾ ಏನೈತೆ ಅಂದ್ರೆ, ಈಗ ನಾನು ಜೈ ಬಜರಂಗಿ ಕ್ಯಾಬ್ಸ್ ಅನ್ನ ಹೆಸರಲ್ಲೇ ಒಂದು ಅಕೌಂಟ್ ಓಪನ್ ಮಾಡ್ಬಿಟ್ಟು ಕಸ್ಟಮರ್ಗಳಿಂದ ಯಾರೆಲ್ಲ ಪೇ ಮಾಡ್ತಾರೋ ನನ್ನ ಗಾಡಿಯಲ್ಲಿ ಬರೋ ಕಸ್ಟಮರ್ಸು, ಅದು ನನ್ನ ವ್ಯಾಪಾರ. ಅದನ್ನೆಲ್ಲ ನಾನೇನ್ ಮಾಡ್ತೀನಿ, ನನ್ನ ಒಂದು ಜೈ ಬಜರಂಗಿ ಕ್ಯಾಬ್ಸ್ ಅನ್ನೋ ಒಂದು ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟು ನಾನ್ ಖರ್ಚು ಮಾಡ್ಬೇಕು ಅಂದ್ರೂ ನನಗೆ ಅದನ್ನ ಸಂಬಳ ಅಂತ ಹೇಳಿ ನನಗೆ ಫಸ್ಟ್ ನನ್ನ ಅಕೌಂಟ್ ಪರ್ಸನಲ್ ಅಕೌಂಟ್ ಹಾಕೊಂಡು ಅದರಲ್ಲಿ ನಾನು ಊಟ ತಿಂಡಿ ಕಾಫಿ ಮಾಡ್ಕೊತೀನಿ, ಅದರಲ್ಲಿ ನನ್ನ ಫ್ಯಾಮಿಲಿ ರನ್ ಮಾಡ್ತೀನಿ. ಬಟ್ ಈ ಜೈ ಬಜರಂಗಿ ಕ್ಯಾಬ್ಸ್ ಅನ್ನೋ ಅಕೌಂಟ್ಸ್ ಅಲ್ಲಿ ಬಂದಿರೋದ್ರಲ್ಲಿ ಗಾಡಿ ರಿಪೇರಿ ಮಾಡ್ಸೋಕೆ, ಡೀಸೆಲ್ ಹಾಕೋದಕ್ಕೆ, ನನ್ನ ಸಂಬಳಕ್ಕೆ 3 ಖರ್ಚು. ಇದನ್ನ ಆಡಿಟಿಂಗ್ ನಾನು ಪ್ರತಿ ವರ್ಷ ಮಾಡಿಸಿ ಏನೇ ದುಡ್ಡು ಉಳಿದ್ರು ಅಲ್ಲೇ ಉಳಿಸ್ಕೊಂಡು ನಾಳೆ ದಿನ ಈ ಗಾಡಿ ಜೊತೆಗೆ ಇನ್ನೂ ಒಂದು 10 ಗಾಡಿ ತಗೊಂಡು ಡ್ರೈವರ್ಗಳಿಗೆ ಸಂಬಳಕ್ಕೆ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಕ್ಕೆ ಬೆಳೆಯೋದಕ್ಕೆ, ಒಂದು ಗಾಡಿಯಿಂದ ಬೆಳೆಯೋದಕ್ಕೆ ಈ ಒಂದು ಟೌನರ್ ಅನ್ನೋ ಅಪ್ಲಿಕೇಶನ್ ಯೂಸ್ ಆಗುತ್ತೆ ನನಗೆ. ಅದಕ್ಕೆ ನಾನು ಈ ಅಪ್ಲಿಕೇಶನ್ ನಾನು ಬುಕ್ಕಿಂಗ್ ಬರಲಿ ಅಂತ ನಾನು ಕಾಯಲ್ಲ. ಈಗ ನಿಮಗೆ ಮಾಹಿತಿ ಅಂತೂ ಕೊಟ್ಟೆ, ನಿಮ್ಮ ಬುಕ್ಕಿಂಗು ನನಗೆ ಬರಲ್ಲ. ನೀವು ನಾಳೆ ಬುಕ್ ಮಾಡಿದ್ರು ಅಥವಾ ಈಗ ಹೋಗೋಗಿ ಬುಕ್ ಮಾಡಿದ್ರು ಅದು ನನಗೆ ಸಿಗಲ್ಲ, ಬೇರೆ ಯಾರಿಗೋ ಸಿಗುತ್ತೆ. ಬಟ್ ನನ್ನಿಂದ ಇನ್ನೊಬ್ಬ ಕಸ್ಟಮರ್ಗೆ ನಾನು ಪರಿಚಯ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನ ನಾನು ಕೊಟ್ಟಿದ್ದೀನಿ. ಅದು ನನಗೆ ಇದು ಉಳಿತಾಯ ಆಗೋದಿಲ್ಲ ಹೇಳಿದ್ ನಿಮ್ಗೆ ನಾನೀಗ. ಕರೆಕ್ಟ್. ಪ್ರತಿ ಟೈಮಲ್ಲಿ 24 ರೂಪಾಯಿನೇ ಬಂದ್ರೆ ಒಂದ್ ದಿನಕ್ಕೆ ಅವನು ಒಬ್ಬ ಡ್ರೈವರ್ 100 ಕಿಲೋಮೀಟರ್ ಗಾಡಿ ಓಡಿಸಿದ್ರೆ ಮೇಡಮ್ 2400 ರೂಪಾಯಿ ಅರ್ನಿಂಗ್ ಆಗುತ್ತೆ ಮೇಡಮ್. ಯಾವುದೇ ಗಾಡಿ ಆಗ್ಲಿ ಮಿನಿಮಮ್ 5 ರಿಂದ 6 ರೂಪಾಯಿ 1 ಕಿಲೋಮೀಟರ್ಗೆ ಡೀಸೆಲ್ ಖರ್ಚಾಗುತ್ತೆ. ನಾನು ಬರೀ ಆ ಒಂದು ಪರ್ಟಿಕ್ಯುಲರ್ ಡ್ಯೂಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾಮೂಲಿ ಟೈರ್ ಖರ್ಚಾಗೋದು ಅದೆಲ್ಲ ಬೇರೆ ಸೆಕೆಂಡ್ರಿ. ಬಟ್ ಡೀಸೆಲ್ಗೆ ಮತ್ತೆ ಆ ಬಂದಂತ ಅರ್ನಿಂಗ್ಗೆ ಲೆಕ್ಕ ಹಾಕೊಂಡ್ರೆ 6 ರೂಪಾಯಿ ಡೀಸೆಲ್ ಆಗುತ್ತೆ. ಅಲ್ಲಿಗೆ 100 ಕಿಲೋಮೀಟರ್ ಗಾಡಿ ಓಡಿಸಿದ್ರೆ 2400 ರೂಪಾಯಿಲಿ 600 ರೂಪಾಯಿ ಹೋದ್ರೆ ಇನ್ನ ಅವ್ರಿಗೆ 1800 ರೂಪಾಯಿ ಉಳಿತು. ಆ 1800 ರೂಪಾಯಿ ಅವ್ನು ಪ್ರತಿದಿನ ಉಳಿಸ್ಕೊಂಡು ಹೋದ್ರು ಕೂಡ ಅಲ್ಲಿಗೆ 30 ಒಂದು 8 8 24 54,000 ರೂಪಾಯಿ ಒಬ್ಬ ಓನ್ ಕಮ್ ಡ್ರೈವರ್, ಒಬ್ಬ ಸಿಂಗಲ್ ಓನ್ ಕಮ್ ಡ್ರೈವರ್ ಸಂಪಾದನೆ ಮಾಡಿ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಯಾರು ಅವ್ರಿಗೆ ಸಂಬಳ ಕೊಡಲ್ಲ. ಬರ್ಲಿ ಮೇಡಮ್, ಈಗ ಪ್ರತಿದಿನ ಖರ್ಚು ಬರಲ್ಲ. ಈಗ ನಮ್ಗೆ 10,000 ಒಂದ್ಸಲಿ ಆಯಿಲ್ ಚೇಂಜ್ ಮಾಡ್ಬೇಕು, ಅಲ್ಲಿಗೊಂದು 5 ರಿಂದ 8,000 ರೂಪಾಯಿ ಖರ್ಚಾಗುತ್ತೆ. ನೀನ್ ಏನೋ ಸಣ್ಣ ಪುಟ್ಟ ಏನೋ ಟಚ್ ಆಯ್ತು ಅಂದ್ರೆ ನಮ್ಮ ಮನೆ ಬರ, ಅದಕ್ಕೆ ಇನ್ಶೂರೆನ್ಸ್ ಇರುತ್ತೆ, ಅದ್ ನೋಡ್ಕೊಳ್ಳುತ್ತೆ. ಇನ್ನು ನಾರ್ಮಲ್ ಆಗಿ ಪಂಚರ್ ಆಯ್ತಾ 100 ರೂಪಾಯಿ ಕೊಟ್ಟು ಪಂಚರ್ ಹಾಕ್ಸ್ಕೊಂಡ್ರೆ ಇಲ್ಲ ಕಿಟ್ ತಂದು ಇಟ್ಕೊಂಡ್ರೆ ನೀವೇ ಹಾಕೋಬಹುದು, ದುಡ್ಡು ಖರ್ಚಿಲ್ಲ. ಇನ್ನೇನು ಖರ್ಚು ಬರುತ್ತೆ? ಇನ್ನು ರಿಪೇರಿ, ಈಗ ಆಯಿಲ್ ಚೇಂಜ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ರೆ ಈ ರಿಪೇರಿಗಳು ಜಾಸ್ತಿ ಬರಲ್ಲ. ಹಾ, ಈಗ ನೀವು ತಿಂಗಳಿಗೆ ನೀವು ಇದರಲ್ಲಿ 54,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ರಿಪೇರಿಗೆ ಅಂತ 4,000 ಇಟ್ಬಿಡಿ, 50,000 ಮಾಡಿಕೊಳ್ಳಿ ನೀವು ಅಲ್ವಾ, ಎಲ್ಲಾನೇ ಹಾಕಲ್ಲಿ ಮಾಡ್ತೀರಾ. ಸೊ ಇದು ನಮ್ಮ ಒಂದು ತಲೆಯಲ್ಲಿರೋದು. ನಮ್ಮ ಡ್ರೈವರ್ಗಳಿಗೆ ಆ ಲೆವೆಲ್ಗೆ ಯೋಚನೆ ಮಾಡಲ್ಲ. ಅವ್ರು ಏನ್ ತಿಳ್ಕೊತಾರೆ, ಇವತ್ತು ನನ್ಗೆ ಎಷ್ಟು ದುಡ್ಡು ಬಂತು, ನಾನು ಉಳಿತಾ ಇಲ್ವಾ, ಸಾಲ ತೀರ್ಸಿದ ಅಷ್ಟೇ ಅವ್ರ ಯೋಚನೆ. ಗಾಡಿ ದುಡಿತಾ ಇದ್ದೀನಿ, ಗಾಡಿ ದುಡ್ಬಿಟ್ಟು ಅದಕ್ಕೆ ಇದು ನನ್ಗೆ ದುಡ್ಡು ಕೊಡ್ತಾ ಇದೆ, ನಾನು ಇದಕ್ಕೇನು ಕೊಡ್ತಾ ಇದ್ದೀನಿ ಬೇಕಲ್ಲ. ಬೇಡ, ಅಟ್ಲೀಸ್ಟ್ ಒಂದ್ ದಿನಕ್ಕೆ ಬರೀ 200 ರೂಪಾಯಿ ಎತ್ತಿಟ್ಬಿಟ್ರೆ ಸಾಕು ಮೇಡಮ್. ನನ್ನ ಗಾಡಿಗೆ ಅಂತ ಒಂದು 200 ರೂಪಾಯಿ ಒಂದ್ ಕಡೆ ಇಟ್ಬಿಟ್ರೆ ಸಾಕು. ಹಂಗೆ ಇಟ್ಬಿಟ್ಟು ಅಂದ್ರೆ ಗಾಡಿ ಪಾಡ್ಗೆ ಅದು ನಿಮ್ಗೆ ಕ್ಲೀನಾಗಿ ಸಂಪಾದನೆ ಮಾಡ್ಕೊಡುತ್ತಾ. ತೊಂದರೆ ಬಂದಾಗ ಅಯ್ಯೋ ಅವ್ರ ಹತ್ರ ಸಾಲ ಕೇಳು, ಇವ್ರ ಹತ್ರ ಸಾಲ ಕೇಳು ಅನ್ನೋದು ಇರಲ್ವಾ. ಇದನ್ನ ನಮ್ಮವರು ಬುದ್ಧಿವಂತರಾಗಿ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ರೆ ಮಾತ್ರನೇ ಇವೆಲ್ಲ ಏನಾದ್ರು ಮಾಡಕ್ ಸಾಧ್ಯ. ಲೆಕ್ಕಾಚಾರ ಇಟ್ಕೊಳ್ದಂತ ಇದ್ರೆ ಏನು ಮಾಡೋಕ್ಕಾಗಲ್ಲ. ನನ್ನ ಸಂಪಾದನೆ ಎಷ್ಟು, ಆದಾಯ ಉಳಿತಾಯ ಎಷ್ಟು ಅಂತ ಗೊತ್ತಿಲ್ಲ ಅಂದಮೇಲೆ ಅವ್ನು ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಸಾಧ್ಯನೇ ಇಲ್ಲ. ನೀನು ಆಧಾರ ಇದ್ದಾಗ ನೀನು ಯಾರ ಹತ್ರ ಡ್ರೈವರ್ ಕೆಲಸಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಹೋಗೋ, ಸಂಬಳ ತಗೋ, ಖರ್ಚು ಮಾಡ್ಕೊ, ಮನೇಲಿರೋ, ಹಿಂಗೆ ಹೇಳ್ಬೇಕು. ಬಟ್ ಗೊತ್ತಾಗ್ತಾ ಇಲ್ಲ ಒಂದು. ಆಮೇಲೆ ಇನ್ನೊಂದೇನು ಗೊತ್ತಾ ಮೇಡಮ್, ನನ್ನ ಹತ್ರ ದುಡ್ಡು ಉಳಿತಾ ಇದೆ ಅಥವಾ ನಾನು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ನಮ್ಮ ಮನ್ಸಿಗೆ ಬಂದ್ಬಿಟ್ರೆ ನಾವ್ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತೀವಿ. ಬಟ್ ಅದನ್ನ ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ನಾವು. ಇದೇನಾ? ಓಕೆ. ನೋಡಿ, ಇದು 352 ರೂಪಾಯಿ. ಈ ನಮ್ದು ಎಷ್ಟು ಬಂದೈತೆ, ನಾವು ರೂಟ್ ಚೇಂಜ್ ಆಗಿತ್ತು 311 ರೂಪಾಯಿ ಬಂತು. ಇದು ಸರ್ಕಾರದ ರೇಟು. ನಿಮ್ಗೆ ಉಳಿದು 40 ರೂಪಾಯಿ ಉಳಿತಿತ್ತಲ್ಲ. ಹಾ, ಹಂಗೆ ಇಲ್ಲ, ಇದೆ ಕೊಡ್ತಾ ಇದ್ದೀನಿ ಅಂತ. ಹಾ, ಹೌದು. ಈಗ ನೋಡಿ, ಅಲ್ಲಿ ನಾಗೇಶ್ ಅನ್ನೋ ಜಾಗದಲ್ಲಿ ಜೈ ಬಜರಂಗಿ ಕ್ಯಾಬ್ಸ್ ಅಂತ ಬರಂಗ್ ಮಾಡ್ಕೋಬೇಕು. ಆಗ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ ಫುಲ್ಲು. ಅದೇ 352. ಹಾಂ, ಓಕೆ, ಥ್ಯಾಂಕ್ ಯು. ಹಾಂ, ಓಕೆ, ಬಂತು. ಈಗ ನೋಡಿ, ನನ್ನ ಅರ್ನಿಂಗಲ್ಲಿ 50 ರೂಪಾಯಿ ನಾನು ಸೇರಿಸ್ತಾ ಇಲ್ಲಿ. ಏನಕ್ಕೆ ಅಂದರೆ ನನಗೆ ಲೆಕ್ಕ ಸಿಗಬೇಕಲ್ಲ.
ಈಗ ನೀವು ನಂಗೆ 50 ರೂಪಾಯಿ ಈಗ 10 ರೂಪಾಯಿ ಸೇರಿಸಿ 360 ಮಾಡಿದ್ರೆ ನಾನೇನ್ ಮಾಡಿದೆ 311 ಬಂದಿತ್ತು ಬಿಲ್ಲು ನಂದು. ಇದಕ್ಕೆ ನಾನು 50 ರೂಪಾಯಿ ಆಡ್ ಮಾಡಿದೆ ಕನ್ವಿನಿಯನ್ಸ್ ಅಂತ. ಇವಾಗ ನನ್ಗೆ ಏನಾಯ್ತು, ನನ್ನ ಅರ್ನಿಂಗ್ ಅಲ್ಲಿ ಇದು ಸೇರ್ಕೊತು ನೋಡಿ 360 ಬಂತು ನಂಗೆ. ಅಂದ್ರೆ ನಾನು ಸುಳ್ಳು ಹೇಳಬಾರ್ದು ಅಂತ, ನನ್ನ ದುಡ್ಡು ನನ್ಗೆ ಲೆಕ್ಕ ಕರೆಕ್ಟಾಗಿ ಸಿಗ್ಬೇಕು ಅಂತ. ಒಂದ್ ವೇಳೆ ಈಗ ನಂದು ಇದರಲ್ಲಿ ರೇಟ್ ಜಾಸ್ತಿ ಬಂದಿರುತ್ತೆ, ಯಾವುದೋ ಬೇರೆ ಅಪ್ಲಿಕೇಶನ್ ಕಡಿಮೆ ಕೊಟ್ಟಿದ್ರು ಅನ್ಕೊಳ್ಳಿ, ಆ ಟೈಮಲ್ಲಿ ನಾನು ಡಿಸ್ಕೌಂಟ್ ಅಂತ ಹಾಕ್ಬಿಡ್ತೀನಿ. ಅವಾಗ ಏನಾಗುತ್ತೆ ಅಲ್ಲಿ ಮ್ಯಾನೇಜ್ ಆಗುತ್ತೆ ನನ್ನ ಅಕೌಂಟ್ ಈ ಒಂದು ಬ್ಯಾಲೆನ್ಸ್ ಶೀಟ್ ಹಿಂಗೆ. ಹೌದು ಮೇಡಮ್, ನಮ್ಮ ಡ್ರೈವರ್ಗೂ ಇದನ್ನೇ ಮಾಡಿ ಅಂತಾನೆ ನಾನು ಹೇಳ್ತಾ ಇರೋದು. ಎಷ್ಟು ಜನ ಅರ್ಥ ಮಾಡ್ಕೊಂಡ್ ಬರ್ತಾರೋ ಬರ್ಲಿ, ನಾವೇನ್ ಮಾಡಕ್ಕಾಗಲ್ಲ. ನನ್ನ ಆಸೆ ಅದನ್ನೇ, ನನ್ನ ಆಸೆ ಏನಂದ್ರೆ ಎಲ್ಲರೂ ನಾನು ಡ್ರೈವರ್ ಅಂತ ಅನ್ಕೊಳ್ಳೋದು ಬೇಡ, ಅವರೊಬ್ರು ಬಿಸ್ನೆಸ್ ಮ್ಯಾನ್ ಅಂತ ಅನ್ಕೊಳ್ಳಿ ಅನ್ನೋದೇ ಆಸೆ. ಓಕೆ, ಥ್ಯಾಂಕ್ ಯು ಮೇಡಮ್.